ನಾವಿವತ್ತಿರೋದು ತುಮಕೂರಿಂದ ಬುಕಾಬಣದಲ್ಲಿ ಮೇನ್ ರೋಡ್ ಇದೆ. ಇದು ಅದು ರಾಷ್ಟ್ರೀಯ ಹೆದ್ದಾರಿ ಅಲ್ಲ, ರಾಜ್ಯ ಹೆದ್ದಾರಿ. ಅಲ್ಲಿಂದ 100 ಮೀಟ್ರ್ ದೂರ ಬ್ಯಾಕ್ ಸೈಡಲ್ಲಿ ನಮ್ಮ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಇದೆ. ಇಲ್ಲಿಂದ ಒಂದು 1/2 ಕಿಲೋಮೀಟ್ರ್ ದೂರ. ಸುತ್ತ ಸರೌಂಡಿಂಗಲ್ಲಿ 100 ಲೇಔಟ್ಸ್ ಇದೆ. ಆ ಊರ ಹೆಸರು ಏನಂತಾರೆ, ವಾರ್ಡ್ ನಂಬರ್ 6 ಕೂಡ 500 ಮೀಟರ್ ದೂರ ಅಂತ ಒಂದು ಗ್ರಾಮ ಇದೆ, ಕುಗ್ರಾಮ ಅಂತಲೇ ಹೇಳ್ಬೋದು. ಆ ಗ್ರಾಮದ ಹೆಸರು ಬಂದು ಬೆತ್ತಲೂರು ಅಂತೇಳಿ. ಸೊ ನಾವೇನು ತೋರ್ಸಕ್ಕೆ ಹೊರಟಿದ್ದೀವಿ ಬೆತ್ತಲೂರ್ದು ಅಂದರೆ, ನೀವು ಮುಂದೆ ತೋರಿಸ್ತಾ ಬರ್ತೀನಿ ಬನ್ನಿ ಸ್ನೇಹಿತರೆ, ಯಾವ ರೀತಿ ಮೂಲಭೂತ ಸೌಕರ್ಯಗಳಿಂದಲೇ ನರಳುತ್ತಾ ಇದೆ ಈ ಗ್ರಾಮ ಅನ್ನೋದನ್ನ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ನೋಡಿ, ಇದು ಸಿಟಿಗೆ ಸೇರಿರುವಂಥ ಟಾರ್ ರೋಡು. ಎಲ್ಲಿಗೆ ಎಂಡಾಗಿದೆ, ಸಿಟಿಗೆ ಎಲ್ಲಿಗೆ ಸೇರಬೇಕು ಅಲ್ಲಿಗೆ ಮಾತ್ರ ಹಿಂಗಿದೆ. ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಅಂತ ಹೋದರೆ ನೀವು ನೋಡ್ತಾ ಬರ್ಬೋದು ಯಾವ ರೀತಿ ಇದೆ ಈ ರೋಡ್ ಪರಿಸ್ಥಿತಿ ಅಂತ ನಾವು ತೋರಿಸ್ತಾ ಬರ್ತೀನಿ. ಸ್ನೇಹಿತರೆ, ನಾನು ಹೇಳ್ತಾ ಇದ್ದೆ, ಈ ರೋಡ್ ಪರಿಸ್ಥಿತಿ ನೀವು ನೋಡ್ತಾ ಬನ್ನಿ. ನೋಡಿ, ನಾವು ನೋಡಿರೋ ಪ್ರಕಾರ ನಾವಿಲ್ಲಿ ನಿಯರಲ್ಲೇ ಇರೋದು ಒಂದು 30 ವರ್ಷದಿಂದ. ಸೊ ಈ ರೋಡ್ಗೆ ನಾವು ನೋಡಿರೋ ಪ್ರಕಾರ ಒಂದು 2 ಟೈಮ್ಸು ಟಾರ್ ಹಾಕಿರ್ಬೋದು ಅಷ್ಟೇ. ಯಾಕಂದರೆ ನೀವು ನೋಡ್ರಿ, ಇಲ್ಲಿರೋರು ಸಾರ್ವಜನಿಕರ, ಇಲ್ಲಿರೋರು ಕೂಡ ಟ್ಯಾಕ್ಸ್ ಪೇ ಮಾಡ್ತಾರೆ, ಇಲ್ಲಿರೋರು ಕೂಡ ವೋಟಿಂಗ್ಸ್ ಮಾಡ್ತಾರೆ. ಈ ಗ್ರಾಮದ್ದು ದುಸ್ಥಿತಿ ಏನಂದರೆ, ಎಲ್ಲ ಪಕ್ಷದ MLAsನೂ ಕೂಡ ಈ ಗ್ರಾಮ ನೋಡಿದೆ, ಆಯಿತಾ. ಎಲ್ಲ ರೀತಿ ವೋಟಿಂಗ್ ಸಿಸ್ಟಮ್ ಕೂಡ ಮಾಡುತ್ತೆ. ಇದು ಬುಗುನಹಳ್ಳಿ ಪಂಚಾಯತಿ ಲಿಮಿಟ್ಟು ನಮ್ಮ ತುಮಕೂರು ರೂರಲ್ಲಿಗೆ ಬರುತ್ತೆ ಈ ಗ್ರಾಮ. ನೀವು ನೋಡಿ, ಇಲ್ಲಿ ನೋಡ್ತಾ ಬಂದರೆ ಒಂದು ಗೌರ್ಮೆಂಟ್ ಸ್ಕೂಲ್ ಕೂಡ ಇದೆ, ಆಯಿತಾ. ಗೌರ್ಮೆಂಟ್ ಸ್ಕೂಲ್ ಇದೆ. ಈ ಪರಿಸ್ಥಿತಿ ನೋಡಿ, ನಾವು ಸ್ವತಂತ್ರ ಬಂದು ನಮಗೆ 80 ವರ್ಷ ಆದರೂ ಕೂಡ ಸಿಟಿ ಒಳಗಡೆ ಇರುವಂಥ ಒಂದು ಸಿಟಿಗೆ ಅಟ್ಯಾಚ್ ಆಗಿರುವಂಥ ತುಮಕೂರು ಸ್ಮಾರ್ಟ್ ಸಿಟಿಗೆ ಅಟ್ಯಾಚ್ ಆಗಿರುವಂಥ, ನೋಡಿ ನಾನು ಹೇಳಿದೆ, ಸುತ್ತ ಲೇಔಟ್ಗೂ ಡೆವಲಪ್ಮೆಂಟ್ ಆಗ್ತಾ ಇದೆ. ಆದರೂ ಕೂಡ ಈ ಒಂದು ಗ್ರಾಮಕ್ಕೆ ಬೇಸಿಕ್ ಕಮ್ಯುನಿಟೀಸ್, ಒಂದು ರೋಡು, ಒಂದು ಚರಂಡಿ, ನಾವು ತೋರಿಸ್ತಾ ಬರ್ತೀನಿ ಬನ್ನಿ. ಹಂಗೆ ನೋಡಿ, ಒಂದು ಚರಂಡಿ ಇಲ್ಲ ನೋಡಿ. ಒಂದು CC ಚರಂಡಿ ಮಾಡಿದಾರಾ, ಒಂದು ಸೈಡ್ ಇದೆ, ಒಂದು ಸೈಡ್ ಇಲ್ಲ. ಆ ಚರಂಡಿಲಿ ಎಷ್ಟು ಕೊಳಚೆ ಇದೆ ನಾನು ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ನಾನು ಹೇಳ್ತಾ ಇದ್ದೆ, ತೋರಿಸ್ತಾ ಬರ್ತೀನಿ ಬನ್ನಿ ದುಸ್ಥಿತಿ ಅಂತೇಳಿ. ನೀವು ನೋಡ್ತಾ ಬನ್ನಿ. ಹಾಗೆ ಸ್ನೇಹಿತರೆ, ಈ ಗ್ರಾಮದಲ್ಲಿರೋಂಥ ಈ ಚರಂಡಿ ವ್ಯವಸ್ಥೆ ನೋಡಿ, ಎಲ್ಲೂ ಒಂದು ಕೂಡ ಟಾರ್ ಅನ್ನೋದು ಕಾಣಿಸಲ್ಲ ಈ ಗ್ರಾಮದಲ್ಲಿ. 100 ಮನೆ ವಾಸ ಮಾಡ್ತಿದ್ದಾರೆ, 100 ಜನ ವಾಸ ಮಾಡ್ತಿದ್ದಾರೆ. ವೋಟಿಂಗ್ ಸಿಸ್ಟಮ್ಸು ಬುಗುನಹಳ್ಳಿ ಪಂಚಾಯತಿ ಲಿಮಿಟಿಗೆ ಬಂದರೂ ಕೂಡ ಒಂದೇ ಒಂದು ಬೇಸಿಕ್ ಕಮ್ಯುನಿಟೀಸ್ ಇಲ್ಲ ಈ ಜಾಗದಲ್ಲಿ. ನೀವು ನೋಡಿ, ಈ ಚರಂಡಲ್ಲಿರೋಂಥ ಹುಳುಗಳು, ಇಲ್ಲೂ ಕೂಡ ಎಷ್ಟು ಮಕ್ಕಳುಗಳಿದ್ದಾರೆ, ಏನಿದ್ದಾರೆ ಇಲ್ಲಿ ನೋಡಿ. ನಾವು ಯಾವ ಜಗತ್ತಲ್ಲಿದ್ದೀವಿ, ಭಾರತದಲ್ಲಿದ್ದೀವ, ಎಲ್ಲಿದ್ದೀವಿ ಅನ್ನೋದೇ ಒಂದು ನಮ್ಮದೊಂದು ಯಕ್ಷ ಪ್ರಶ್ನೆ. ನೋಡಿ ಸ್ನೇಹಿತರೆ, ಏನು ಈ ಗ್ರಾಮಕ್ಕೆ 1 ಕಿಲೋಮೀಟ್ರು, 1-2 ಕಿಲೋಮೀಟ್ರ್ ರೋಡ್ ಮಾಡಿದ್ರೆ ಮುಗಿದೋಯ್ತು. ಇದ್ರದ್ದು ನೀವು ನೋಡಿ, ಒಂದು ಚೂರು ರೋಡ್ ಇಲ್ಲ, ಚರಂಡಿ ಇಲ್ಲ. ನೋಡ್ರಿ ಚರಂಡಿ ಪರಿಸ್ಥಿತಿ ನೋಡಿ, ಚರಂಡಿ ಪರಿಸ್ಥಿತಿ. ನೋಡ್ತಾ ಇರಿ. ಹಾಗೆ ಎಲ್ಲಾದರೂ ಒಂದು ನಾನು ತೋರಿಸ್ತಾ ಬರ್ತಾ ಇದ್ದೆ ನಿಮಗೆ ವೀಡಿಯೋಸಲ್ಲಿ, ಒಂದು ಕರೆಕ್ಟಾಗಿರೋ ಒಂದು ಚರಂಡಿ ವ್ಯವಸ್ಥೆ ಇರ್ಬೋದು, ಒಂದು ರೋಡ್ ವ್ಯವಸ್ಥೆ ಇರ್ಬೋದು, ಪ್ರತಿ ಒಂದರಲ್ಲೂ ಮೂಲಭೂತ ಸೌಕರ್ಯ ಇಲ್ಲ ಪಾಪ ಈ ಗ್ರಾಮದಲ್ಲಿ 100 ಕುಟುಂಬ ವಾಸ ಮಾಡ್ತಾರೆ. ಸೊ ಇನ್ನೊಂದೇನೆಂದರೆ, ನಾನು ಅವಾಗಲೇ ಹೇಳ್ತಾ ಬರ್ತಾ ಇದ್ದೆ ನೋಡಿ, ಇಲ್ಲಿ ನೋಡಿ, ಅಲ್ಲಿ ನೋಡಿ, ಝೂಮ್ ಮಾಡಿ, ಅದೇನು ತೆಂಗಿನ ಮರ ಇದೆಯಲ್ಲ, ಅದ್ರ ಬ್ಯಾಕ್ ಸೈಡಲ್ಲಿ ಇರೋದೇ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು, ಆಯಿತಾ. ನೀವು ಇಲ್ಲಿ ನೋಡಿ, ಈಗ ನಾವು ಒಂದು ಲೇಔಟಲ್ಲಿ ನಿಂತಿದ್ದೀವಿ, ಹೊಸ ಕನ್ಸ್ಟ್ರಕ್ಷನ್ ಆಗಿರೋ ಲೇಔಟು. ಅಟ್ಯಾಚ್ ಬಂದ್ಬಿಟ್ಟು ನಮ್ಮ ಬೆತ್ತಲೂರು ಗ್ರಾಮಕ್ಕೆ. ನೀವು ನೋಡಿ, ಈ ಬೆತ್ತಲೂರಲ್ಲಿ ಸ್ಕೂಲ್ ಇದೆ, ದೇವಾಲಯ ಇದೆ, ಸುಮಾರು 100 ಕುಟುಂಬಗಳು ವಾಸ ಮಾಡ್ತಿದೆ. ಆದರೂ ಕೂಡ ನಮಗೆ ಸ್ವತಂತ್ರ ಪಟ್ಟಿದ್ದು 80 ವರ್ಷ ಆದರೂ ಕೂಡ ಸಿಟಿ ವಾರ್ಡ್ ಕ್ಲೋಸ್ ಆಗೋದೇ 500 ಮೀಟರ್ಸು. 500 ಮೀಟರ್ಸಲ್ಲಿ ದೂರ ಇರೋಂತಹ ಒಂದು ಗ್ರಾಮಕ್ಕೆ ಒಂದು ರೋಡ್ ಇಲ್ಲ, ಒಂದು ಚರಂಡಿ ಇಲ್ಲ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳು, ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ನಮಗೆ ಒಂದು ಯಕ್ಷ ಪ್ರಶ್ನೆ. ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಕಾನ್ಸ್ಟಿಟ್ಯುನ್ಸಿ ಬಂದು ತುಮಕೂರು ರೂರಲ್ಲಿಗೆ ಬರುತ್ತೆ. ತುಮಕೂರು ರೂರಲಲ್ಲಿ ಮೇಜರ್ ಏನಂದರೆ 500 ಮೀಟರ್ಸಲ್ಲಿ ನಮಗೆ ವಾರ್ಡ್ ನಂಬರ್ 6 ಕ್ಲೋಸ್ ಆಗುತ್ತೆ. ಅದ್ರ ಅಟ್ಯಾಚಲ್ಲಿರುವಂಥ ಒಂದು ಗ್ರಾಮದಲ್ಲಿ ಬೇಸಿಕ್ಕು ನಮ್ಮ ಗಾಂಧೀಜಿ ತತ್ವದ ಪ್ರಕಾರ ಒಂದು ಬೇಸಿಕ್ ಕಮ್ಯುನಿಟೀಸ್ ಇಲ್ಲ. ಏನು, ಒಂದು ರೋಡು, ಒಂದು ಚರಂಡಿ, ಬೇಸಿಕಾಗಿ ಬೇಕಾಗಿರೋದು ಒಂದು ಆ ಲೈಟ್ ಕಂಬಗಳು ನೋಡಿ. ಆ ಲೈಟ್ ಕಂಬಕ್ಕೆ ಬೇಕಾಗಿರೋ ನಾರ್ಮಲ್ ಒಂದು ಲೈಟ್ ಸಿಸ್ಟಮ್ಸ್ ಇಲ್ಲ.
ನಾವು ಏನು ಮಾಡ್ತಾ ಇದ್ದೀವಿ ನಮ್ಮ ಜಗತ್ತಲ್ಲಿ, ಭಾರತದಲ್ಲಿ ಮಿನಿಮಮ್ ಒಂದು 20-25 ಕೋಟಿನೂ ಅನುದಾನ ಬೇಕಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಒಂದು 10 ಕೋಟಿ ಅನುದಾನ ಹಾಕಿದ್ರು ಕೂಡ ಇಲ್ಲಿಗೆ ಬೇಕಾಗಿರೋಂಥ ಸಿಸ್ಟಮ್ ಏನಿದೆ, ರೋಡು ಚರಂಡಿ ಇರ್ಬೋದು, ಒಳ್ಳೊಳ್ಳೆ ಲೈಟ್ಸ್ ಇರ್ಬೋದು, ಹಾಕ್ಬೋದು. ಯಾಕಂದರೆ ಇವರು ವೋಟ್ ಮಾಡ್ತಾರೆ, ಬುಗನಹಳ್ಳಿ ಪಂಚಾಯತಿಗೆ ವೋಟಿಂಗ್ ಮಾಡ್ತಾರೆ, ಇವರು ಜೀವನ ಮಾಡ್ತಿದ್ದಾರೆ, ಎಷ್ಟೋ ಜನ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ. ಎಲ್ಲ ಇದ್ರೂ ಕೂಡ ನಮ್ಮ ಭಾರತದಲ್ಲಿ, ಎಸ್ಪೆಷಲಿ ನಮ್ಮ ಕರ್ನಾಟಕ, ಎಸ್ಪೆಷಲಿ ನಮ್ಮ ತುಮಕೂರು ಡಿಸ್ಟಿಕಲ್ಲಿರೋಂಥ ಬೆತ್ತಲೂರು ಅನ್ನೋ ಗ್ರಾಮ, ತುಮಕೂರು ಡಿಸ್ಟಿಕ್ಕಲ್ಲಿ ತುಮಕೂರಿಂದ ಕೇವಲ 7 ಕಿಲೋಮೀಟ್ರ್ ದೂರ ಇದೆ. ವಾರ್ಡ್ ನಂಬರ್ 6 ಭೀಮಸಂದ್ರ ಅಂತ ಏನು ಬರುತ್ತೆ, ಅದರಿಂದ 500 ಮೀಟ್ರ್ ದೂರ ಇರೋಂಥ ಗ್ರಾಮ ಇದು ಬೆತ್ತಲೂರು ಅಂತೇಳಿ. ಸೊ ನನಗಿಲ್ಲಿ ಒಂದು ತೋರಿಸ್ತಾ ಬರ್ತಾ ಇರೋದು ಏನಂದರೆ, ರಾಜಕಾರಣಿಗಳು ಆಗಿರ್ಬೋದು, ಯಾವುದೇ ಸರ್ಕಾರ ಇರ್ಬೋದು, ವೋಟಿಂಗ್ ಮಾತ್ರ ಜನಗಳು ಬೇಕಾ, ಸವಲತ್ತುಗಳು ಬೇಡವಾ ಅನ್ನೋದೊಂದು ಯಕ್ಷ ಪ್ರಶ್ನೆ ಆಗ್ತಿದೆ. ದಯಮಾಡಿ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಯಾರಂದರೆ, ನಮ್ಮ ತುಮಕೂರಲ್ಲಿರುವಂಥ ಜಿಲ್ಲಾಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗ್ಬೋದು, ರೂರಲಲ್ಲಿ ನಮ್ಮ ಸುರೇಶ್ ಗೌಡ್ರು MLA ಅವರಿದ್ದಾರೆ, ನಮ್ಮ ಶೋಭಾ ಕಲ್ಯಾಣ್ ಮೇಡಮ್ DC ಅವರಿದ್ದಾರೆ, ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ತುಮಕೂರಲ್ಲಿ. ದಯಮಾಡಿ ಮೇಡಮ್, ನಮ್ಮದೊಂದು ಆ್ಯಸ್ ಎ ಸಿಟಿಸನ್ ಆಫ್ ದಿ ತುಮಕೂರು, ಆ್ಯಸ್ ಎ ಸಿಟಿಸನ್ ಆಫ್ ದಿ ಕರ್ನಾಟಕ, ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, ದಯಮಾಡಿ ಒಂದು 10 ಕೋಟಿ ಅನುದಾನ ಯಾವ ಥರದ್ರಲ್ಲಿ ಫಂಡ್ಸ್ ತಂದು ದಯಮಾಡಿ ಗ್ರಾಮನ ಅಭಿವೃದ್ಧಿ ಮಾಡಬೇಕು ಅನ್ನೋದು ನನ್ನ ಕಳಕಳೆಯ ಪ್ರಾರ್ಥನೆ. ಹಾಗೂ ನನ್ನ ಕಳಕಳೆಯ ರಿಕ್ವೆಸ್ಟ್ ಅಂದ್ಕೊಂಡ್ರು ಪರವಾಗಿಲ್ಲ. ಆ್ಯಸ್ ಎ ಸಿಟಿಸನ್ ಆಫ್ ದಿ ತುಮಕೂರು ದಯಮಾಡಿ ಸ್ನೇಹಿತರೆ, ಈ ಥರದ್ದು ವೀಡಿಯೋಸ್ ಮುಂದೆ ಮಾಡ್ತಾ ಬರ್ತಾ ಇರ್ತೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.